ಮಂತ್ರಾಲಯ ಮುಗಿಸ್ಕೊಂಡು ಆನ್ ದಿ ವೇ ಹೋಗ್ತಾ ಅಂಜನಾದ್ರಿ ಟೆಂಪಲ್ಗೆ ನಮ್ಮ ಫ್ರೆಂಡ್ ಒಬ್ಬರು ಮಸ್ಕಿ ತಾಲೂಕಲ್ಲಿ ಒಂದು ಟೆಂಪಲ್ ಇದೆ, ಮಲ್ಲಿಕಾರ್ಜುನ ಟೆಂಪಲ್ಲು, ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿ ಕರ್ಕೊಂಡು ಹೋದರು. ಈ ದೇವಸ್ಥಾನಕ್ಕೆ ರೂಟ್ ಬಂದು ಮೇನ್ ರೋಡಲ್ಲೇ, ಮಸ್ಕಿ ಮೇನ್ ರೋಡು ಏನಿದೆ ಆ ಮೇನ್ ರೋಡಲ್ಲೇ ನಿಮಗೆ ಹೋಗ್ಬೋದು, ಅಂದರೆ ಸ್ಟೆಪ್ಸ್ ಹತ್ತಿ ಹೋಗೋದು. ಇನ್ನೊಂದು ಬಂದು ಡೈರೆಕ್ಟ್ ಕಾರು, ದೊಡ್ಡ ದೊಡ್ಡ ವೆಹಿಕಲ್ಸ್ ಯಾವುದಿದೆ ಅದು ಡೈರೆಕ್ಟ್ ಬೆಟ್ಟದ ಮೇಕೆ ಹೋಗುತ್ತೆ, ಅಲ್ಲಿನೂ ಹೋಗಿ ನೀವು ಹೋಗ್ಬೋದು. ಈ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹೋಗ್ತಾನೆ ನನಗೆ ಏನಂದರೆ ಇದು ಕೆಲವೊಂದು ವಿಗ್ರಹಗಳು ಏನಿದೆ ಈ ಕಲ್ಲಲ್ಲಿ ಕೆತ್ತಿರೋದು ದೇವರಾಗಲಿ ಮತ್ತು ಪ್ರತಿಯೊಂದೂ ಚೆನ್ನಾಗಿತ್ತು. ಇದರಲ್ಲಿ ಒಂದು ಸುತ್ತ ನೀವೆಲ್ಲೇ ನೋಡಿದ್ರೂ ಸುತ್ತಮುತ್ತ ಬರೀ ಬೆಟ್ಟಗಳೇ. ಆ ಬೆಟ್ಟದಲ್ಲಿ ಏನು ಇದರಲ್ಲಿ ಸ್ಪೆಸಿಫಿಕ್ಕಾಗಿ ನಾನು ನೋಟಿಸ್ ಮಾಡಿದ್ದೇನೆಂದರೆ, ಇದು ಯಾವ ಬೆಟ್ಟನೂ ನಿಮಗೆ ಒಂದು ಫುಲ್ ಉಂಡೆಯಾಗಿ ಯಾವುದೂ ಇರೋಲ್ಲ, ಎಲ್ಲ ಚೂರು ಬೆಟ್ಟನೇ. ಆದರೆ ಇಲ್ಲಿ ನಾನು ಕೇಳಿರೋ ಪ್ರಕಾರ, ನಮ್ಮ ಫ್ರೆಂಡ್ ಹೇಳಿರೋ ಪ್ರಕಾರ ಏನಂದರೆ, ಇಲ್ಲಿ ಇರೋ ಬೆಟ್ಟ ಎಲ್ಲ ಇದೇ ಥರನೇ ಇರುತ್ತೆ. ಆದರೆ ಇದು ಯಾವತ್ತೂ ಕೆಳಗಡೆ ಉರುಳಿ ಬಿದ್ದಿರೋದು ಅದೆಲ್ಲ ಏನಂತ ಅಪಘಾತ ಆಗಿರೋದು ಅದೆಲ್ಲ ಏನಿಲ್ಲ. ಅಂದರೆ ನೀವು ಯಾವುದೇ ಬೆಟ್ಟ ನೋಡಿದ್ರೂ ಈ ಸುತ್ತಮುತ್ತ ಇಲ್ಲಿರೋ ಬೆಟ್ಟ ಎಲ್ಲ ಚೂರು ಬೆಟ್ಟ ಆಗಿರೋದು, ಅಂದರೆ ಚೂರಾಗಿರೋ ಥರನೇ ಕಾಣುತ್ತೆ. ಇದು ತುಂಬ ಒಂಥರ ಡಿಫ್ರೆಂಟಾಗಿದೆ, ಯಾಕಂದರೆ ನಾವು ಬೇರೆ ಕಡೆ ನೋಡೋ ಥರ ಬೆಟ್ಟದ ಥರ ಅಲ್ಲ. ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗ್ತಾ ಇಲ್ಲಿ ದೇವಸ್ಥಾನದಲ್ಲೇ ಒಂದೊಂದು ಕಲ್ಲಲ್ಲೂ ದೇವ್ರ ವಿಗ್ರಹನ ಚೆನ್ನಾಗಿ ಕೆತ್ತಿದ್ರು. ಅದರಲ್ಲಿ ನೀವು ಆವಾಗಲಿ ಬಸವಾಗಲಿ ಆಂಜನೇಯ ಆಗಲಿ ನಾನು ಇದರಲ್ಲಿ ನೋಟಿಸ್ ಮಾಡಿದ್ದೇನೆಂದರೆ, ಇದು ಒಂದು ಕಲ್ಲಲ್ಲಿ ನಿಮಗೆ ಆನೆ ಮತ್ತು ಬಸವ ಎರಡೂ ಕಾಣುತ್ತೆ. ಟೆಂಪಲ್ ಮೇಲ್ಗಡೆ ನಿಂತ್ಕೊಂಡ್ರೆ ನಿಮಗೆ ಇಡೀ ಮಸ್ಕಿ ಟೌನ್ ಏನಿದೆ ಆ ಟೌನ್ ಪೂರ್ತಿ ಕಾಣಿಸುತ್ತೆ. ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ ಯಾವ ಥರ ಟೌನ್ ಪೂರ್ತಿ ಕಾಣಿಸ್ತಾ ಇದೆ ಅಂತ. ಶಿವಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ